ಈಗ ಬೇಸಿಕಲಿ ಏನು ಹೇಳ್ಬೇಕಂತಂದ್ರೆ ನನ್ನ ಫ್ಲೈಟ್ ಮಿಸ್ ಆಗ್ಯದ. ಫ್ಲೈಟ್ ಹೆಂಗೆ ಮಿಸ್ ಆಗಿತ್ತು ಅಂತಂದ್ರೆ ನಂದು ಫ್ಲೈಟ್ ಟೈಮಿಂಗ್ ಬಂದುಬಿಟ್ಟು 12:35 ಇದೆ. ಇವಾಗ ಆಗ್ತಿದೆ 12 ಗಂಟೆ. ಸಿಗರೇಟ್ ತೊಗೋಬೋದು, ಒಳಗೆ ಹೋಗ್ಬೋದು, ಸ್ಮೋಕ್ ಮಾಡ್ಬೋದು. Dear guest, this is the Air India Express flight IX2872 to Hyderabad to Bangalore. Will be boarding shortly from the gate number 17. 15,000 ರೂಪಾಯಿ ಟಿಕೆಟ್ ತೊಗೊಂಡಿದ್ದೀವಿ. ಏನು ಹೇಳಿದ್ರು 5 ರೂಪಾಯಿ ವಾಟರ್ ಬಾಟಲ್ ಕೊಟ್ಟರು. ವಾರವ್ವ ಫುಲ್ ಮೋಡ, ಕೆಳಗಿಂದ ಏನೇನು ಕಾಣೋದಿಲ್ಲ. ನಾವು ಎಷ್ಟು ಮೇಲೆ ಬಂದೆವು ಎಷ್ಟಿಲ್ಲ ಗೊತ್ತಿಲ್ಲ. ಹಲೋ ಫ್ರೆಂಡ್ಸ್, ಮತ್ತೊಂದು ಹೊಸ ವ್ಲಾಗ್ಗೆ ಎಲ್ಲರಿಗೆ ಸ್ವಾಗತ ಅಂತ ಹೇಳ್ತಾ, ಇವತ್ತು ನಾನು ಎಲ್ಲಿದ್ದೀನಿ ಅಂತಂದರೆ ಏರ್ಪೋರ್ಟಲ್ಲಿದ್ದೀನಿ. ಹೈದ್ರಾಬಾದ್ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟು. ಇವಾಗ ನೋಡ್ತಾ ಇರ್ಬೋದು, ನನ್ನ ಮುಂದಿದೆ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟು. ಲೇಟಾಗಿದೆ, ನನಗೆ ಇನ್ನೂ ಒಂದು ಹಾಫ್ ಆನ್ ಅವರ್ ಟೈಮ್ ಅಷ್ಟೇ ಇದೆ. ಅದಕ್ಕೆ ಇವಾಗ ಬೇಗ ಹೋಗ್ಬೇಕು, ಲೇಟ್ ಆಯಿತು ಸ್ವಲ್ಪ. ನಾನು ಇವತ್ತು ಟ್ರಾವೆಲ್ ಮಾಡ್ತಿರೋದು ಹೈದ್ರಾಬಾದಿಂದ ಬೆಂಗಳೂರವರೆಗೂ ಟೋಟಲ್ 1 ಅವರ್ ಜರ್ನಿ ಆಗುತ್ತೆ. ಬನ್ನಿ, ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಇರುತ್ತೆ, ಯಾವ ರೀತಿ ಇಲ್ಲ ಅಂತ. ಈ ವ್ಲಾಗಲ್ಲಿ A to Z ನಿಮಗೆ ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ, ಇವಾಗ ನೋಡಿರಿ ಹಿಂಗದ. ಈ ಕಡೆ ನೋಡಿದ್ರೆ ಡೊಮೆಸ್ಟಿಕಲ್ಲಿ ನಾನು ಹೋಗ್ತಿದ್ದೇನೆ. ಇವಾಗ ಡೊಮೆಸ್ಟಿಕಿಂದ ಹೋಗಿ ಸಿಗ್ತೀನಿ, ಬರ್ರಿ. ನಂದು ಫ್ಲೈಟ್ ಟೈಮಿಂಗ್ ಬಂದುಬಿಟ್ಟು 12:35 ಇದೆ. ಇವಾಗ ಆಗ್ತಿದೆ 12 ಗಂಟೆ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಸೊ ಇನ್ನೂ 35 ಮಿನಿಟ್ಸ್ ಇದೆ. ಇನ್ನು ಬೋರ್ಡಿಂಗ್ ಪಾಸ್ ತೊಗೊಂಡಿಲ್ಲ, ಚೆಕ್ಇನ್ ಆಗಿಲ್ಲ, ಮತ್ತು ಸೆಕ್ಯೂರಿಟಿ ಚೆಕ್ಇನ್ ಮಾಡಬೇಕು, ಎಲ್ಲ ಮಾಡಬೇಕು. ಸ್ವಲ್ಪ ಹರಿಯಲ್ಲಿದ್ದೀನಿ, ಬರ್ರಿ ನಿಮ್ಗೆ ತೋರಿಸ್ತೀನಿ ಹೆಂಗಂತ. ಇಲ್ಲಿ ನೋಡಿರಿ, ಇಲ್ಲೆಲ್ಲ ಪಾರ್ಕಿಂಗ್ಸು, ಕಾರೆಲ್ಲ ಬಂದು ಇಲ್ಲೆಲ್ಲ ಇದಾಗ್ತದೆ, ಡ್ರಾಪ್ ಮಾಡ್ತದೆ. ಇಲ್ಲಿಂದ ನಾವು ಒಳಗಡೆ ಹೋಗ್ಬೇಕು. ನಾವು ಫಸ್ಟ್ ಬಂದು ಅಂತ ತಿಳ್ಕೊಡ್ರಿ. ನಾವು ಫಸ್ಟ್ ಇಲ್ಲಿ ಗೇಟ್ ಎಂಟ್ರಿ ಮಾಡಬೇಕು. ಗೇಟ್ ಎಂಟ್ರಿ ಅಂತಂದ್ರೆ ಒಳಗಡೆ ಹೋಗ್ಬೇಕಲ್ಲ. ಈಗ ನಾವು ಡಿಜಿ ಹತ್ರದಿಂದ ಲಾಗಿನ್ ಮಾಡಬೇಕು, ಇಲ್ಲಾಂದರೆ ನಾವು ಡೈರೆಕ್ಟು ಈಗ ಮ್ಯಾನ್ಯಲಿ ಎಂಟ್ರಿ ಹೋಗ್ಬೋದು. ಇದು ಡಿಜಿ ಅಂತ ನಾವು ಗೇಟ್ ಎಂಟ್ರಿ ಬಂದೆ ಅಂತ ತಿಳ್ಕೊಡ್ರಿ. ಇಲ್ಲಿ ನೋಡಿರಿ, ಇದು ಗೇಟ್ ಎಂಟ್ರಿಂದ ಬಂದೆ ಅಂತ ತಿಳ್ಕೊಡ್ರಿ. ಡೈರೆಕ್ಟು ಇವಾಗ ನಾವು ಏನು ಮಾಡಬೇಕು, ಬೋರ್ಡಿಂಗ್ ಪಾಸ್ ತೊಗೋಬೇಕು. ಇವಾಗ ನೆಕ್ಸ್ಟು ಬೋರ್ಡಿಂಗ್ ಪಾಸ್ ಅದ. ಬೋರ್ಡಿಂಗ್ ಪಾಸ್ ತೊಗೊಂಬತ್ತು ತೋರಿಸ್ತೀನಿ ಬರ್ರಿ ನಿಮ್ಗೆ. ಏರ್ ಇಂಡಿಯಾದು ಬೋರ್ಡಿಂಗ್ ಪಾಸ್ ಬಂದುಬಿಟ್ಟು ಇದೇ ಇರ್ತದೆ ನಿಮ್ಗೆ. ಇಲ್ಲ ನೋಡಿರಿ, ಬೋರ್ಡಿಂಗ್ ಪಾಸ್ ತೊಗೋದು. ಟೋಟಲ್ ಫೀ ಹೇಳ್ತೀನಿ ನೋಡ್ರಿ ಎಷ್ಟದ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಟಿಕೆಟ್ ನನ್ನ ಡೀಟೇಲ್ಸು, ಡೇಟ್ ಆಫ್ ಜರ್ನಿ ಪ್ಲಸ್ ನೇಮ್ ಎಲ್ಲ ನೋಡ್ತಾ ಇರ್ಬೋದು. 11th Janದು. ಈ ಕಡೆ ಬಂದರೆ ವಿತ್ GST ಎಲ್ಲ ತಿಳ್ಕೊಂಡ್ರೆ ಫಸ್ಟ್ ನಾವು ಬುಕ್ ಮಾಡಿರೋದು 10,923. ಇಲ್ಲಿ ನೋಡ್ತಾ ಇರ್ಬೋದು, ನಾ ರೀಶೆಡ್ಯೂಲ್ ಮಾಡಿದ್ದಕ್ಕೆ 4,460 rupees ಎಕ್ಸ್ಟ್ರಾ ತೊಗೊಂಡ್ರು. ಟೋಟಲ್ ಫೀಸ್ ಆ್ಯಡ್ ಮಾಡಿದರೆ 15,471. ಹಂಗೆ ಗಡ್ಬಡ್ ಒಂದು ಸ್ವಲ್ಪ ಅರ್ಜೆಂಟ್ನಾಗಿದ್ದ, ಏನು ಇದು ಮಾಡೋಕ್ಕಾಗಿಲ್ಲ. ಅರ್ಜೆಂಟ್ನಾಗ ಬಂದು ಬ್ಯಾಗ್ ಎಲ್ಲ ಇದು ಸೆಕ್ಯೂರಿಟಿ ಚೆಕ್ಇನ್ ಪಾಸ್ ಮಾಡ್ಕೊಂಡು ಏನು ಡೀಟೇಲ್ಸ್ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಹಾಗೆ ಮಾಡಿಕೊಂಡು ನೆಕ್ಸ್ಟ್ಗೆ ಸೆಕ್ಯೂರಿಟಿ ಚೆಕ್ಇನ್ ಮುಗಿಸ್ಕೊಂಡು ನೆಕ್ಸ್ಟ್ ಡೈರೆಕ್ಟು ಬೋರ್ಡಿಂಗ್ ಪಾಯಿಂಟಿಗೆ ಹೋದೆ ನಾನು. ಇವಾಗ ಇನ್ಬೇಡ್ರಿ ಏರ್ಪೋರ್ಟ್ ವಾಶ್ರೂಮ್ ಫುಲ್ ನೀಟ್ ಆ್ಯಂಡ್ ಕ್ಲೀನ್ ಇರುತ್ತೆ ನೋಡ್ರಿ. ನೋಡ್ರಿ ಎಷ್ಟು ಕ್ಲೀನ್ ಅದ ಇಲ್ಲಿ ನೋಡಿ. ಆ ಕಂಟ್ರಿಯಾಗೂ ನಾನೇ ಅವನಿ, ಆ ಕಂಟ್ರಿಯಾಗೂ ನಾನು, ಇದ್ರಾಗೂ ನಾನೇ ಅವನಿ, ಇದ್ರಾಗೂ ನಾನೇ ಅವನಿ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ. ಟಿ ವಿ ಅಂದ್ರೆ ನಾರ್ಮಲ್ ಸ್ಕ್ರೀನ್ ಕೊಡ್ತಾರೆ. ಸ್ಕ್ರೀನ್ನಾಗೆ ಗೊತ್ತಾಗ್ತದೆ ಯಾವ ಪ್ಲಾಟ್ಫಾರ್ಮ್ನಾಗ ಬರ್ತದೆ ಅಂತ, ಸಾರಿ ಗೇಟ್ನಾಗ ಬರ್ತದೆ ಅಂತ. ಇಲ್ಲಿ ನೋಡಿರಿ, ಇಂಡಿಗೋದು ಯಾವುದದ, ವಿಜಯವಾಡ ಅದ. ಗೇಟ್ ನಂಬರ್ 110 ಬರ್ತದೆ. ಹಿಂಗದ ಸ್ಟೇಟಸ್ ಏನಿದೆ ಎಲ್ಲ ಶೋ ಮಾಡ್ತದೆ. ಇದೆ ನೋಡಿರಿ ನಮ್ಮದು ಬೋರ್ಡಿಂಗ್ ಪಾಸ್ ಸಿಗ್ತದೆ. ನೀವು ವೆಬ್ ಚೆಕ್ಇನ್ ಮಾಡಿದ್ರೆ ಅಂತ ತಿಳ್ಕೊಡ್ರಿ, ಏನು ಇದರೆಲ್ಲ ಡೈರೆಕ್ಟ್ ಬರ್ಬೋದು. ಮತ್ತು ಇದು ಬಂದಿರೋದು ಕೌಂಟ್ರ್ ಹತ್ರ ಬಂದು ತೊಗೋಬೇಕಾಗ್ತದೆ. ಇಲ್ಲೊಂದು ಗೇಟ್ ಅದ ನೋಡ್ರಿ, ಗೇಟ್ ಹಿಂಗಿರ್ತದೆ 15, 16. ನನ್ನ ಗೇಟ್ ನಂಬರ್ ಬಂದುಬಿಟ್ಟು 17. ಇಲ್ಲ ನೋಡಿರಿ, 17 ಗೇಟ್ ನಂಬರು. ಯಾವಾಗ ಗೇಟ್ ಓಪನ್ ಆಗ್ತದೆ 14 ಆಗಿ 5 ಮಿನಿಟ್ಸ್ಗೆ, ಅಂದರೆ 2 ಗಂಟೆ ಆಗಿ 5 ನಿಮಿಷಕ್ಕೆ ಓಪನ್ ಆಗ್ತದೆ. ಇದು ಬರ್ರಿ ಹಿಂಗೆ ತೋರಿಸ್ತೀನಿ. ಹಿಂಗೆ ನೋಡ್ರಿ ಏರ್ಪೋರ್ಟ್ ಫುಲ್. ಇಲ್ಲೆಲ್ಲ ವಾಶ್ರೂಮ್ಸು, ಲೇಡೀಸು ಜೆಂಟ್ಸು ಎಲ್ಲ ವಾಶ್ರೂಮು. ನಿಮ್ಗೆ ಪ್ರೀವಿಯಸ್ ವೀಡಿಯೋದಾಗ ಹೇಳಿದಲ್ಲ ನಿಮ್ಗೆ ಸ್ಮೋಕಿಂಗ್ ಝೋನ್ ಸಿಗ್ತಂತ. ಇಲ್ಲ ನೋಡ್ರಿ, ಸ್ಮೋಕಿಂಗ್ ಝೋನು. ಸಿಗರೇಟ್ ತೊಗೋಬೋದು, ಒಳಗೆ ಹೋಗ್ಬೋದು, ಸ್ಮೋಕ್ ಮಾಡ್ಬೋದು. ನಿಮಗೆ ಕ್ರೋಮ ಎಲ್ಲ ಸುತ್ತಲ್ಲಿ ಶಾಪಿಂಗ್ ಮಾಡೋಕೆ. ಇಲ್ಲಿ ನೋಡಿರಿ, ಮಿನಿ ಇದು ಶಾಪ್, ಇದು ಕಿಡ್ಸಿಗೆ. ಹಿಂಗೆ ಗೇಟಿಗೆ ಬಂದ್ರೆ ಅಂತ ತಿಳ್ಕೊಡ್ರಿ. ನಿಮ್ಮ ಗೇಟಿಗೆ ಬಂದ್ರೆ ಇಲ್ಲಿ ಸ್ಕ್ರೀನಲ್ಲಿ ಶೋ ಆಗ್ತದೆ. ಇಲ್ಲಿ ಶೋ ಅಲ್ಲದಲ್ಲಿ ನಿಮ್ಗೆ ಗೊತ್ತಿಲ್ಲ. ಇಲ್ಲಿ 6C905 ಇದಲ್ಲ, ಇದು ಫ್ಲೈಟ್ ನಂಬರು. ಯಾವ ಡಿಪಾರ್ಚರ್ ಟೈಮು ಅದಿಲ್ಲಿ 12:45 ನೋಡಿರಿ.
ಹಿಂಗೆ ಕೊಡ್ತದೆ. ಇಲ್ಲಿ ಬಂದು ನೋಡ್ಕೋಬೇಕು ಓಪನ್ ಆದ್ರೆ. ಇಲ್ಲ ನೋಡ್ರಿ ಎಲ್ಲ ಫ್ಲೈಟ್ಸ್ ಎಲ್ಲ ಹಂಗೆ ಬಸ್ ಸ್ಟ್ಯಾಂಡ್ದಾಗ ಬಸ್ಗಳು ಹಂಗೆ ನಿಂದಿರ್ತಾವೆ ನೋಡ್ರಿ, ಹಂಗೆ ನಿಂತು ನೋಡ್ರಿ ಎಲ್ಲ ಇಲ್ಲಿ. ನಂದದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸು. ಈಗ ಬೇಸಿಕಲಿ ಏನು ಹೇಳ್ಬೇಕಂತಂದ್ರೆ ನನ್ನ ಫ್ಲೈಟ್ ಮಿಸ್ ಆಗ್ಯದ. ಫ್ಲೈಟ್ ಹೆಂಗೆ ಮಿಸ್ ಆಗಿತ್ತು ಅಂತಂದ್ರೆ खत्म, बाय बाय, टाटा, गुड बाय, गया. ಟೈಮಿಂಗ್ ಇರೋದು ಡಿಪಾರ್ಚರ್ ಇಲ್ಲಿಂದ ಇರೋದು 12:35 ಅದ. ನಾನು ಬಂದೀನಿ 12 ಗಂಟೆಗೆ, ಅಂದರೆ ಎಕ್ಸಾಕ್ಟ್ 12 ಗಂಟೆಗೆ ಬಂದೀನಿ. ವೆಬ್ ಚೆಕ್ ಇನ್ ಮಾಡೋಕ್ಕೆ ಲೇಟ್ ಆಗ್ತದೆ. ಅದಕ್ಕೆ ಆಲ್ರೆಡಿ ಗೇಟೆಲ್ಲ ಕ್ಲೋಸ್ ಮಾಡ್ತಾರೆ, 40 ಮಿನಿಟ್ಸ್ ಬಿಫೋರೇ ಕ್ಲೋಸ್ ಮಾಡ್ತಾರೆ. ಅದಕ್ಕೆ ಮಿಸ್ ಆಯಿತು. ಅದು ಫ್ಲೈಟ್ ಅಮೌಂಟ್ ಬಂದುಬಿಟ್ಟು 10,000 ರುಪೀಸು. 10,000 ಪ್ಲಸ್ ಈಗ ನಂದು ರೀಶೆಡ್ಯೂಲ್ ಮಾಡಿದ್ಕೆ ಮತ್ತು 4,600 ಟೋಟಲ್ 15,000 ಎಕ್ಸ್ಟ್ರಾ ಬಂತು ನಮ್ಗೆ. 10,900 ಸಮಥಿಂಗ್ ಅದದು, ಪ್ಲಸ್ ಇದು 4,600, 15,000 ಅಲ್ಲಿ ಆಗ್ತದೆ ನಮ್ಗೆ. ಫುಲ್ ಕಾಸ್ಟ್ಲಿ. ಯಾಕೆ ಕಾಸ್ಟ್ಲಿ ಐತಂತಂದ್ರೆ ಫೆಸ್ಟಿವಲ್ ಅದಲ್ಲ, ಫೆಸ್ಟಿವಲ್ ಸಲ ಫುಲ್ ರಶ್ ಅದ. ಅದಕ್ಕೆ ನಾರ್ಮಲ್ ಹೈದ್ರಾಬಾದಿಂದ ಬೆಂಗಳೂರಿಗೆ ಏನು ಹೈದ್ರಾಬಾದಿಂದ ಬೆಂಗಳೂರಿಗೆ ಫ್ಲೈಟ್ ಇರೋದು 4,000, ಲಾಸ್ಟ್ ಏನಿದ್ರು 5,000. ಬಟ್ ಇದು ಫೆಸ್ಟಿವಲ್ ಇದನ್ನ ಸಲಕ್ಕೆ ಜಾಸ್ತಿ ಆಯಿತು. ಪ್ಲಸ್ ನಾ ಮಿಸ್ ಮಾಡಿದ್ಕೆ ಮತ್ತು ನನಗೆ ಜಾಸ್ತಿ ಆಯಿತು. ಹಿಂಗೆ ಅದು ನೋಡ್ರಿ ನನ್ನ ಕಿಸ್ಮತ್ ಏನು ಮಾಡೋಕ್ಕೆ ಹಿಂಗಾಗಿ ಜಸ್ಟ್ ಇವಾಗ ವೆಬ್ ಚೆಕ್ ಇನ್ ಮಾಡಿದೆ, ಸೆಕ್ಯೂರಿಟಿ ಚೆಕ್ ಇನ್ ಎಲ್ಲ ಆಯಿತು. ಅದಾದಮೇಲೆ ಗೇಟ್ ನಂಬರ್ 17 ಬಂದೀನಿ. 17 ಅದ. ಇವಾಗ ರೀಚ್ ಶೆಡ್ಯೂಲ್ ಆಗಿದ್ದು 2 ಗಂಟೆ 45 ನಿಮಿಷ. ಆಗ ಇಲ್ಲಿ ಡಿಪಾರ್ಚರ್ ಆಗ್ತದೆ. ಅಲ್ಲಿಗೆ ರೀಚ್ ಆಗ್ತದೆ ನಾರ್ಮಲ್ 16, ಅಂದರೆ 4 ಗಂಟೆಗೆ ರೀಚ್ ಆಗ್ತದೆ. ಬಟ್ ನನಗೆ ಪ್ರಾಬ್ಲಮ್ ಆಗಿರೋದು ಅಂತಂದ್ರೆ ಜಾಸ್ತಿ ಅಮೌಂಟ್ ಬಿತ್ತು ನನಗೆ, ಫುಲ್ ಕಾಸ್ಟ್ಲಿ ಬಿತ್ತು. ಫ್ಲೈಟ್ ಮಿಸ್ ಆಯಿತು ಸ್ವಲ್ಪ, ಅದೇ ಮೇನ್ ಬೇಜಾರು. ನಾರ್ಮಲ್ ಒಂದೇ ಭಾರತಕ್ಕೆ ಹೋದರೆ 1,500 ಹೋಗ್ತೀವಿ. ಇಲ್ಲಿ ಮಿಸ್ ಆದ್ರೆ ಪ್ರಾಬ್ಲಮ್ಮು, ಎಲ್ಲ ಆದ್ರೆ ಪ್ರಾಬ್ಲಮ್. ಅದಕ್ಕೆ ಇದು ನೆನಪಿಟ್ಕೊಡ್ರಿ, 1 ಅವರ್ ಬಿಫೋರೇ ಬರ್ರಿ. ನೀವು 1 ಅವರ್ 2 ಅವರ್ ಬಿಫೋರೇ ಬರ್ರಿ. ಯಾಕಂದ್ರೆ ಫ್ಲೈಟಿಗೆ ಜರ್ನಿ ಮಾಡತ್ತೀರಂದ್ರೆ 2 ಅವರ್ ಬಿಫೋರೇ ಬಿಡ್ರಿ. ಮನೆ ದೂರ ಅದಂತ ತಿಳ್ಕೊಡ್ರಿ 3 ಅವರ್ ಬಿಫೋರ್. ನೀವು ಎಷ್ಟು ಜಲ್ದಿ ಬಂದರೆ ಅಷ್ಟು ಸರಿಯಾಗಿ. ಅಂದರೆ ನಿಮ್ಮ ಫ್ಲೈಟ್ 12 ಗಂಟೆಗೆ ಅಂದ್ರೆ ನೀವು ಮಾರ್ನಿಂಗ್ 9 ಗಂಟೆಗೆ ಬರ್ರಿ, 10 ಗಂಟೆಗೆ ಬರ್ರಿ, ನಿಮಗೆ ಬೆಸ್ಟು. ಬಟ್ ನಾನು ಲೇಟ್ ಮಾಡಿ ಬಂದಿರಿ ತಿಳ್ಕೊಡ್ರಿ, ನಿಮಗೆ ಲಾಸ್. ಈಗ ನಂಗೆ ಲಾಸ್ 5,000 ಲಾಸ್. ಮೊದಲೇ ನಾನು 10,000 ಅದು ಬುಕ್ ಮಾಡ್ಬೋದಾಯಿತು, ಟ್ರೈನಿಗೆ ಹೋಗಬೇಕಿತ್ತು. ಈಗ ಸಡನ್ಲಿ ಪ್ಲ್ಯಾನ್ ಆಯಿತು. ಇವಾಗ ನೋಡಿರಿ ಹಿಂಗದ. ಇಲ್ಲಿ ಬಂದೀನಿ, ಇಲ್ಲಿ ಗೇಟ್ ನಂಬರ್ ಇದದ. ಅಲ್ಲದ ನನ್ನ ಗೇಟ್ ನಂಬರ್ 17. ವೆಯ್ಟ್ ಮಾಡ್ತೀನಿ ಈಗ. Dear guest, this is the Air India Express flight IX287 to Hyderabad to Bangalore will be boarding shortly from the gate number 17. We will be boarding zone wise. Your zone number can be found on your boarding pass. Please remain seated till your zone is announced and keep your boarding pass and government ID ready for verification. All express side guests with intents require special assistant and retired member of Indian Armed Forces may board first. Following them, guests in zone 3 will be invited to board, followed by zone 2, then zone 1. Please board only with one piece of cabin baggage weighing not more than 7 kg unless you have pre-book extra carry-on baggage. As part of the Tata Group and a subsidiary of Air India, we wish you pleasant flight. Thank you. ನೋಡ್ತಾ ಇರ್ಬೋದು, ನಾವು ಟಿಕೆಟ್ ಸ್ಕ್ಯಾನ್ ಮಾಡಿ ಒಳಗೆ ಗೇಟ್ ಏನಾಗಿ ಬಿಟ್ಟರು. ಇವಾಗ ಡೈರೆಕ್ಟ್ ಪ್ಲೇನ್ನಾಗ ಹೋಗ್ತಾರೆ. ಇವಾಗ ಪ್ಲೇನ್ನಾಗ ಹೋಗ್ತಿದ್ದೀವಿ. ಹಿಂಗೆ ಬರಬೇಕು, ಹಿಂಗೆ ಬಂದೆ ಅಂತ ತಿಳ್ಕೊಡ್ರಿ. ಸೀದಾ ಇದು ಫ್ಲೈಟಿಗೆ ಕನೆಕ್ಟ್ ಆಗ್ತದೆ. ಹಿಂಗೆ ಹೋಗಿ ಫ್ಲೈಟಿಗೆ ಕನೆಕ್ಟ್ ಆಗ್ತದೆ. ಇದು ಇಲ್ಲ ನೋಡ್ರಿ, ಬಂದೆ ನೋಡ್ರಿ. ಸೀದಾ ಈಗ ಫ್ಲೈಟಿಗೆ ಕನೆಕ್ಟ್ ಆಗ್ತದೆ ಇದು. ಇಲ್ಲ ನೋಡ್ರಿ, ನಾನು ಹಿಂದೆ ಫ್ಲೈಟು ಇಂಡಿಗೋ ನಮ್ದು ಅದ. ಇದು ಈಗ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ನೋಡ್ರಿ. ಡೈರೆಕ್ಟ್ ಫ್ಲೈಟಿಗೆ ಕನೆಕ್ಟ್ ಅದ. ಗೇಟಿಂದ ಎಂಟ್ರಿ ಆಯಿತು. ಗೇಟಿಂದ ಎಂಟ್ರಿ ಆಯ್ತಿಗೆ ಫ್ಲೈಟಿಗೆ ಡೈರೆಕ್ಟ್ ಕನೆಕ್ಟು. ನೋಡ್ರಿ ಗೇಟ್ ಹಿಂಗಿರ್ತದ. ಹಿಂಗೆ ಮಧ್ಯ ಅಂತ ಕೊಡ್ರಿ ಒಳಗೆ ಹಿಂಗೆ. 14A is the window seat from this side. 14A ಅದ. ಹಿಂಗೆ ನೋಡ್ರಿ 14A. 14 ಕ್ಯಾಬಿನ್ಸ್ ಹಿಂಗಿರ್ತಾವ. 14A
ಜಸ್ಟ್ ಇವಾಗ ಸೀಟ್ನಾಗ ಬಂದು ಕುಂತೀನಿ. ಸೀಟ್ನಾಗ ಇದು ವಿಂಡೋ ಸೀಟು ಎಲ್ಲಿ ಇರ್ತಾವ. ವಿಂಡೋ ಸೀಟ್ ಹಿಂಗೆ ಕಾಣತ್ತಲ್ರಿ ಇಲ್ಲ. आप अपने सामने की सीट के नीचे लैपटॉप बैग और हैंड बैग जैसे छोटी कैरी ऑन बैग रख सकते हैं. कृपया आई क्लियर रखें और हमें समय पर उड़ान भरने में मदद करें. ಫ್ಲೈಟ್ನಾಗ 1 hour ಬಿಫೋರೇ ಬರಬೇಕಾಗ್ತದೆ. ಅಂದ್ರೆ ಇವಾಗ ನಂದು 2:45 ಅದ. ಎಕ್ಸಾಕ್ಟ್ ಟೈಮ್ ಅದ 2 ಗಂಟೆ 5 ನಿಮಿಷಕ್ಕೆ ಒಳಗೆ ಬಿಟ್ರೆ ಹಿಂಗದ. ಹಾಫ್ ಆನ್ ಅವರ್ ಬಿಫೋರ್ ಗೇಟ್ ಕ್ಲೋಸ್ ಮಾಡ್ತಾರೆ. ಮತ್ತು ಆಮೇಲೆ ಗೇಟ್ ಕ್ಲೋಸ್ ಆದ್ರೆ ಒಳಗಡೆ ಬಿಡೋಕ್ಕೆ ಬರೋಲ್ಲ. ಅದಕ್ಕೆ ಹೆಂಗದ. ಸೊ ಇದನ್ನು ನೆನ್ಪಿಟ್ಕೊಡ್ರಿ, ಹಾಫ್ ಆನ್ ಅವರ್ ಬಿಫೋರೇ ಒಳಗಡೆ ಬರಬೇಕು. ಈಗ ಒಂದು ಸಲ ಗೇಟ್ ಕ್ಲೋಸ್ ಆಯ್ತಂದ್ರೆ ಒಳಗೆ ಬರ್ಲಿಕ್ಕೆ ಬಿಡಲ್ಲ. ಸೀಟ್ನಾಗ ಏನಂಗೆ ಕೊಟ್ಟಾನ ನೋಡ್ರಿ ಇಲ್ಲಿ ಸೀಟು ನಾರ್ಮಲ್ ಏನೇನೋ ಫುಡ್ ಅಂತ. ಒಂದು ಗೈಡ್ ಕೊಡ್ತಾರೆ ಏನೇನು ಸೀಟ್ನಾಗ ಕುಂತಾಗ ಎಮರ್ಜೆನ್ಸಿದಾಗ ಸೀಟು ಮತ್ತು ಏರ್ ಬ್ಯಾಗ್ಸು ಇವೆಲ್ಲ ಏನೇನು ಹಾಕೋಬೇಕಂತ ಕೊಡ್ತಾರೆ. ಅದೊಂದು ಸೀಟ್ನಾಗ ಏನೇನು ಕೊಡ್ತಾನೆ ಅಂದ್ರೆ ಇಲ್ಲ ನೋಡ್ರಿ, ಒಂದು ಟ್ರೇ ಟೇಬಲು ಏನಾದರೂ ಇದು ಊಟ ಮಾಡೋಕ್ಕೆ, ನಾವು ಲಂಚು ಡಿನ್ನರು ಬ್ರೇಕ್ಫಾಸ್ಟ್ ಮಾಡೋಕೆ. ಇದು ಕ್ಲೋಸ್ ಆಗ್ತದೆ. ಫುಲ್ ಕ್ವಾಲಿಟಿ ಇಲ್ಲ, ಓಕೆ ಅಲ್ಲ ಹಿಂಗದ. ಸೀಟ್ ಬೆಲ್ಟ್ ಎಷ್ಟು ಇಲ್ಲದ. ನಾರ್ಮಲ್ ಸೀಟ್ ಬೆಲ್ಟ್ ಹೆಂಗೆ ಹಾಕೋಬೇಕಂದ್ರೆ ಸೇಮ್ ಬೆಲ್ಟ್ ಥರ ಇರ್ತದೆ. ಬೆಲ್ಟು ಇದ್ರ ಒಂದು ಕೈಲಿ ಇದು ಮಾಡಿ ಅಷ್ಟೇ. ನಿಮಗೆ ಫಿಟ್ ಮಾಡ್ಕೋಬೇಕಂದ್ರೆ ಫಿಟ್ ಮಾಡಿಕೊಡ್ರಿ ಅಷ್ಟೇ. फ्लाइट रिवर्सेबल है ना। ये आपकी सीट बेल्ट है। सीट बेल्ट बांधने के लिए इस मेटल जिप को बकल में डालें और स्ट्रैप्स को खींचकर इसे कस लें। सीट बेल्ट खोलने के लिए फ्लैप को उठाएं और दोनों सिरों को अलग करें। ಟೇಕಾಫು ನೋಡ್ರಿ ಹೆಂಗದಾಯ್ತು ಅಂದ. ಸ್ವಲ್ಪ ಕಿವಿ ಎಲ್ಲ ಸ್ವಲ್ಪ ಹಿಡ್ಕೋತಾವ, ಅದೊಂದು ಇದರಲ್ಲಿ ಅಷ್ಟೇ ನೋಡ್ರಿ. ಫುಲ್ಲು ಕಿವಿಯೆಲ್ಲ ಹಿಡ್ಕೊಂಡವೆಲ್ಲ ಫುಲ್ ಒಂದೇ ಸಲ ಟೇಕಪ್ ಆಯ್ತಲ್ಲ ಕಿವಿ ಹಿಡ್ಕೊತಾವ, ಸ್ವಲ್ಪ ಹೆಡ್ಡಾಗಿ ಬರ್ತವೆ. ಅದೇ ಸೆಕೆಂಡ್ ಫ್ಲೈಟು ಒಂದ್ರ ಭೀ ಕಿವಿ ಹಿಡ್ಕೊಂಡವ ನಂಗೆ ಆಲ್ರೆಡಿ ಕಿವಿ ಹಿಡ್ಕೊಂಡವ ತಲೆ ಮೇಲೆ ತೋರಿಸು. ಬ್ರೇಕ್ಫಾಸ್ಟ್ ಮಾಡಿಲ್ಲ, ಬರೀ ವಾಟರ್ ಸ್ನ್ಯಾಕ್ಸು ಪ್ಲಸ್ ವಾಟರು ಎಲ್ಲ ಕೊಡತ್ತಾರ. ತೋರಿಸಿ ನಿಮ್ಗೆ ಏನೇನು ನಾ 15 ಸಾವಿರ ರೂಪಾಯಿ ಟಿಕೆಟ್ ತೊಗೊಂಡಿದ್ವಿ. ಇಲ್ಲಿ ನೋಡಿದ್ರೆ 5 ರೂಪಾಯಿ ವಾಟರ್ ಬಾಟಲ್ ಕೊಟ್ಟಿರ್ತಾರೆ. ವಾರೇ ವಾ ಏನು ರೀ ಏನು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಪ್ಲೇನ್ನಾಗ ಟಾಯ್ಲೆಟ್ ಹೆಂಗೆ ಅದಂತ ತೋರಿಸ್ತೇವೆ ನಿಮ್ಗೆ. ಇಲ್ಲಿ ನೋಡಿರಿ ಪ್ಲೇಸು ಒಂದು ಕೈ ಇಡೋಕ್ಕೂ ಜಾಗ ಅಲ್ಲ ನೋಡಿರಿ ಅಷ್ಟೇ. ಇಲ್ಲಿ ವಾಟರ್ ಬರ್ತದೆ, ಇಲ್ಲಿ ಇದೀವು ಟಾಯ್ಲೆಟ್ ಇದು ಅಷ್ಟೇ. ಇಷ್ಟೇ ಪ್ಲೇಸ್ ನೋಡ್ರಿ. ಫ್ಲಶ್ ಮಾಡ್ತೀನಿ ಇವಾಗ. ಸ್ವಲ್ಪ ವಾಟರ್ ಯೂಸ್ ಮಾಡ್ತಾರೆ.
ಜಾಸ್ತಿ ಯೂಸ್ ಮಾಡಲ್ಲ, ಜಾಸ್ತಿ ಅಂದರೂ ಏರ್ ವ್ಯಾಕ್ಯೂಮೇ ಜಾಸ್ತಿ ಯೂಸ್ ಮಾಡ್ತಾನೆ ಅಷ್ಟೇ. ಇದು ಹ್ಯಾಂಡ್ ವಾಶು ಹೆಂಗೆ ನೋಡ್ರಿ ಅಷ್ಟೇ. ಇಲ್ಲಿ ಟಿಶ್ಯೂ ಪೇಪರ ಇಡಬೇಕು ಇಲ್ಲ ಅಷ್ಟೇ ನೋಡಿರಿ, ಇಷ್ಟೇ. ಈಗ ಅರೈವಲ್ ಆಗ್ಲತ್ತೀವಿ. ಎಕ್ಸಾಕ್ಟು 3:30 ಆಗ್ಲತ್ತ ಟೈಮು ನೋಡ್ರಿ. 4 ಗಂಟೆಗೆ ಇತ್ತು ಅರೈವಲು, ಬಟ್ 3:30ಗೆ ತಂದ ನೋಡ್ರಿ ಏನಂತ ಇಲ್ಲಿ ನೋಡ್ರಿ. ಹಿಂಗೆ ಕಾಣುತ್ತೆ ನೋಡ್ರಿ ಬೆಂಗಳೂರು ದೇವನಹಳ್ಳಿ ಏರ್ಪೋರ್ಟಿಗೆ ಬಂದೀವಿ. ಟರ್ಮಿನಲ್ 2 ಅದ. ಏನೋ ಸೌಂಡ್ ಗೌರ್ಮೆಂಟ್ ಬಸ್ ಮಾಡ್ತಾ ನೋಡ ಹಂಗೆ ಮಾಡೋದು ಬಸ್ಸು. ಇದು ನೋಡ್ರಿ, ಇದು ಟ್ರಾಲಿ ಇದ್ದಂಗೆ ಇದು ಅಟ್ಯಾಚ್ ಮಾಡ್ತಾರೆ. ಇದಕ್ಕೆ ಇದ್ರಾಗಿಂದ ಹೋಗ್ತೀವಿ ನಾವು. ನೋಡ್ರಿ ಏರ್ಪೋರ್ಟ್ ಅದನ ಏನರ ಮಾಲ್ ಅದ ನೋಡ್ರಿ, ದೊಡ್ಡದ. ನೋಡ್ರಿ ನಾವು ಹೆಂಗದ ಪೂರ ಬೆಂಗಳೂರು ಏರ್ಪೋರ್ಟ್ ಫುಲ್, ಹೈದ್ರಾಬಾದ್ ಫುಲ್ ಸೈಡ್ ಹೊಡಿತವೆ ನೋಡ್ರಿ. ಹೆಂಗದ ಇಷ್ಟು ದೊಡ್ಡದ. ನಿಮ್ಗೆ ಬ್ಯಾಗೇಜ್ ಲಗೇಜ್ ಅಂತಂದ್ರೆ ಲಗೇಜು ಅರೈವಲ್ ಆದಾಗೆ ಏನು ಮಾಡ್ತಾವೆ ಅಂತಂದ್ರೆ ಎಕ್ಸಾಕ್ಟು ಅವಾಗೆ ಅನೌನ್ಸ್ ಮಾಡ್ತಾನೆ ಬೆಲ್ಟ್ ನಂಬರ್ ಯಾವುದು ಅಂತ. ಈಗ ನೋಡಿ ಇವೆಲ್ಲ ನೋಡ್ತಿರ್ಬೋದು, ಬೆಲ್ಟ್ ನಂಬರ್ 9, 8 ಅಂತ. ನನ್ನ ಲಗೇಜ್ ಏನೂ ಇಲ್ಲ, ಬಟ್ ಅನೌನ್ಸ್ ಮಾಡ್ತಾನೆ ಅವಾಗೆ ತೊಗೊಂಡು ಬೆಲ್ಟ್ ನಂಬರ್ ಹತ್ರ ಬರಬೇಕಷ್ಟೆ. ಇಲ್ಲಿ ನೋಡ್ರಿ ಹಂಗದ. ಫುಲ್ ರಿಯಲ್ ಹೈದ್ರಾಬಾದ್ ಕೋಡು. ಈಗ ರೈಲ್ವೆ ಸ್ಟೇಷನ್ ಕೋಡೆ YPR ಯಶವಂತಪುರದ ಹೆಂಗಿರ್ತದಲ್ಲ YPR ಅಂತ ಸೇಮು. ಹೈದ್ರಾಬಾದ್ದು ಕೋಡ್ ಬಂದುಬಿಟ್ಟು HYD, ಬೆಂಗಳೂರು ಕೋಡ್ ಬಂದುಬಿಟ್ಟು BLR. ಇದು ಕೋಡ್ ಇರ್ತದೆ. ನಾವು ಕಂಪೇರ್ ಮಾಡ್ಬೇಕಂತಂದರೆ ಇಂಡಿಗೋ ಮತ್ತು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಕಂಪೇರ್ ಮಾಡಿದ್ರೆ ಇಂಡಿಗೋನೇ ಬೆಸ್ಟ್. ಇದು ನನಗೆ 15,000 ಮತ್ತು ವರ್ತ್ ಏನಿಲ್ಲ. ಬಟ್ ಏರ್ ಹಾಸ್ಟೆಸ್ಸು ಏನು ಅಷ್ಟೊಂದು ಕೇರ್ ಮಾಡಿಲ್ಲ. ನಾರ್ಮಲಾಗಿ ಇಂಡಿಗೋದಲ್ಲಿ ಆವಾಗ ಲಾಸ್ಟಲ್ಲಿ 2,000 ಕೊಟ್ಟೆ ಹೋದರೆ ಇಂಡಿಗೋ ಫುಲ್ ಕೇರ್ ಮಾಡಿದ್ರು. ಎಲ್ಲ ಡ್ರಿಂಕ್ ವಾಟರ್ ಎಲ್ಲ ಕೊಟ್ಟರು, ಸರಿಯಾಗಿ ಕೊಟ್ಟರು. ಬಟ್ ಇದೇನಕ್ಕೆ ಅಷ್ಟೊಂದು ಕೇರ್ ಮಾಡಿಲ್ಲ, ನಾರ್ಮಲ್ ಆಗಿತ್ತು ಅಷ್ಟೇ. ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಏನು ಪ್ರಿಫರ್ ಮಾಡಲ್ಲ ನಾನು. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗ್ಯದ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಇಲ್ಲೇ ಏನು ಮಾಡ್ತೀನಿ. ಬಾಯ್ ಬಾಯ್ ಅಷ್ಟೇ.